ನಿರಂತರ ಮಳೆಯಿಂದ ಹೊಂಡಗುಂಡಿಗಳಾಗಿ ಮಾರ್ಪಟ್ಟು ಸಕಲೇಶಪುರ ರಸ್ತೆಯಲ್ಲಿ ಸ್ವತಃ ಗುಂಡಿ ಮುಚ್ಚಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕರವೇ ರೈತ ಘಟಕ ತಿರುಗೇಟು ನೀಡಿದೆ. ಸಕಲೇಶಪುರ ತಾಲೂಕಿನಲ್ಲಿ ನಿರಂತರ ಭಾರಿ ಮಳೆಯಿಂದಾಗಿ ರಾಜ್ಯ ಹೆದ್ದಾರಿ ಮತ್ತು ಪ್ರಮುಖ ಒಳ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಜನಜೀವನಕ್ಕೆ ತೊಂದರೆ ಉಂಟಾಗುತ್ತಿದ್ದರೂ ರಸ್ತೆ ದುರಸ್ತಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆ ಆಗಿರುವುದನ್ನು ಖಂಡಿಸಿ ಕರವೇ ರೈತ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸುಬ್ರಹ್ಮಣ್ಯ ಸಕಲೇಶಪುರ ರಾಜ್ಯ ಹೆದ್ದಾರಿಯಲ್ಲಿ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ದೊಡ್ಡ ದೊಡ್ಡ ಹೊಂಡಗಳನ್ನು ಮುಚ್ಚುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಕಾರ್ಯಕರ್ತರು ಎಚ್ಚರಿಸಿದರು. ನಮಸ್ತೆ. ಈಗಾಗಲೇ ಸತತ 6ನೇ ಗುಂಡಿ ಮುಚ್ಚಿರೋದು. ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದಂದ್ರೆ, ನಿಮಗೇನಾದ್ರು ನಾಚಿಕೆಯೋ ಸ್ವಲ್ಪ ಏನಾದ್ರು ಯಾವ್ದಾದ್ರು ಮೂಲೆಯಲ್ಲಿದ್ದರೆ ಇವಾಗ ಗುಂಡಿ ಮುಚ್ಚ ಅಂತ ಕೆಲಸ ನೀವು ಮಾಡಬೇಕು. ಕಾರಿಗೆ ಹೋಗೋಂಥ ಬಸ್ ಆಗಿರ್ಬೋದು, ಸಾರ್ವಜನಿಕ ಓಡಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಜ್ಞಾನ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಿ. ಜನಪ್ರಿಯ ಶಾಸಕರೇ, ನಿಮಗಿನ್ನೂ ಗಣೇಶನ ಬಿಡುವಂಥ ಕೆಲಸ ಮುಗಿಲ್ವಾ? ಅದನ್ನೆಲ್ಲ ಆದಮೇಲೆ ನೀವು ಶಿಸ್ತು ಸಭೆ ಕರಿಬೇಕು. ಅಧಿಕಾರಿಗಳನ್ನ ಕರೆದು ಅವರಿಗೆ ವಾರ್ನ್ ಮಾಡಬೇಕು. ಏನೇನು ಸಮಸ್ಯೆ ಇದೆ ಅದನ್ನು ಬೇಗ ಸರಿಪಡಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವೇನು ಕರವೇ ಕುಟುಂಬದಲ್ಲಿ ಗುಂಡಿ ಮುಚ್ಚ ಅಂತ ಕೆಲಸ ಮಾಡ್ತಿದ್ದೀವಿ, ನಮ್ಮ ಅಧಿಕಾರಿಗಳೇ ನಿಮ್ಮ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಕರವೇ ಕುಟುಂಬದವರು. ಜೈ ಕರವೇ. ನಮಸ್ಕಾರ. ಏನು ಬ್ಯಾಕ್ರೋಡಿಲ್ಲಿ ಹೊರಟ್ರೆ ಈ ರೋಡ್ ಸೀದಾ ಹೋದರೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು, ಮತ್ತು ಈ ಕಡೆ ಹೋದರೆ ಕೊಡಗು, ಅಲ್ಲಿ ತಲುಪ ಅಂತ ರೋಡ್. ಗುಂಡಿ ಅಂತಂದರೆ 3.5 ಅಡಿ ಅಂತ